ಬಿಹಾರ್ನ ಡೇ 3ಗೆ ಸ್ವಾಗತ. ಟೈಮ್ ಬಂದು 9:45 ಆಗಿದೆ. ನೈಟು 4:15 ತನಕ ಓಡಿಸಿದ್ದೀನಿ. ಈಗ ಎಲ್ಲಿದ್ದೀವಪ್ಪ ಅಂದರೆ ಕೊಟ್ಟಗೂಡಮಿಂದ ಒಂದು 15 ಕಿಲೋಮೀಟ್ರ್ ಮುಂದೆ ಇದ್ದೀವಿ. ಅಡುಗೆ ಮಾಡೋಣ ಅಂತ ಪಾತ್ರೆ ಎಲ್ಲ ರೆಡಿ ಮಾಡಿದ್ದೀನಿ. ಸ್ವಲ್ಪ ತರಕಾರಿ ಹೆಚ್ಚಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕು. ಒಂದು ವೈರ್ ಕಟ್ಟಾಗ್ಬಿಟ್ಟಿದೆ ನನ್ನ ಗಾಡೀಲಿ, ತೋರಿಸ್ತೀನಿ ಬನ್ನಿ. ಆ ಕಡೆ ನೋಡಿ, ಇದೇ ವೈರು. ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ ಇದು. ಕೆಳಗಡೆ ನೇತಾಡ್ತಿತ್ತು. ರೋಡಿಗೆ ಉಚ್ಕೊಂಡು ಬರ್ತಾಯಿತ್ತು ಇವರು. ನಿನ್ನೆ ಅಬ್ಸರ್ವ್ ಮಾಡಿದೆ, ಏನಿದು ಈ ಥರ ಇದೆ ಅಂತ. ನಾನೇನೋ ಬರೀ ದಾರಿ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀನಿ. ಆಮೇಲೆ ನೋಡಿದ್ರೆ ವೈರು ಅದು ಹೆಂಗೆ ಕಟ್ಟಾಯಿತು ಏನೋ ಗೊತ್ತಿಲ್ಲ. ಈಗ ಇನ್ನೊಂಚೂರು ವೈರ್ ತೊಗೊಂಡು ಇದು ಮಾಡೋಕ್ಕೆ ನೋಡಿದೆ, ಅದು ಫುಲ್ ಟೈಟ್ ಆಗ್ತಾಯಿದೆ. ಇನ್ನೊಂದು 5 ಮೀಟರ್ನಿಲ್ಲ, 1 ಮೀಟ್ರ್ 2 ಮೀಟ್ರ್ ವೈರ್ ತೊಗೊಂಡು ಜಾಯಿಂಟ್ ಮಾಡಬೇಕು. ಬೆಂಗಳೂರಿಗೆ ಬಂದ್ಮೇಲೆ ಮಾಡ್ಕೊಂಡ್ರೆ ಆಯಿತು. ಬನ್ನಿ, ಫಸ್ಟಿನಿಂದ ಟಿಫನ್ ಮಾಡಿಕೊಂಡು ಬಿಡೋಣಂತೆ. ಇರ್ಬೋದು. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ, ಈರುಳ್ಳಿ, ಆಮೇಲೆ ಬದನೆಕಾಯಿ, ಸುಮಾರು ಥರದ ಐಟಮು. ಗ್ಯಾಸ್ ಸ್ಟಾರ್ಟ್ ಮಾಡೋಣ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ಕುಕ್ಕಿಂಗ್ ಆಯಿಲ್. ಎಣ್ಣೆ ಕಾದಿದ ತಕ್ಷಣ ತರಕಾರಿಗಳು ಬೀಟ್ರೂಟ್, ಕ್ಯಾರೆಟ್ ಹಾಕಿದ್ರೆ ಚೆನ್ನಾಗಿರೋದು, ಹಾಕಿಲ್ಲ. ಎಲ್ಲ ತರಕಾರಿ ಒಂದೇ ಸತಿ ಹಾಕ್ಕೊಂತೀನಿ ನಾನು. ಸಪ್ರೇಟ್ ಯಾವುದು ಹಾಕ್ಕೊಳಕ್ಕೆ ಹೋಗಲ್ಲ. ಎಣ್ಣೆಲೆ ಚೆನ್ನಾಗಿ ಹಂಗೆ ಡ್ರೈ ಮಾಡ್ತಾ ಬಂದರೆ ಫುಲ್ ಬೆಂದ್ಬಿಡುತ್ತೆ ಇದರಲ್ಲೇ. ಇಲ್ಲ ಬರೀ ನೀರಾಕಿ ಹಂಗೆ ಇದು ಮಾಡ್ತೀವಿ ಅಂದರೆ ತುಂಬ ಓದಬೇಕಾಗುತ್ತೆ. ನೋಡಿ, ಈರುಳ್ಳಿ ಎಲ್ಲ ಬ್ರೌನ್ ಬಂದ್ಬಿಟ್ಟು. ಸ್ವಲ್ಪ ಹೊತ್ತು ಹಿಂಗೆ ಬೇಯಿಸ್ಕೊಂಬಿಟ್ಟು ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಮುಗಿದೋಯ್ತು. ಸ್ವಲ್ಪ ಖಾರದ ಪುಡಿ, ಮಸಾಲೆ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಬಿಡೋಣ. ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಅಕ್ಕಿನೂ ಹಾಕ್ಕೊಂಡಿದ್ದೀನಿ. ಮಳ್ತಾ ಇದೆ. ಫಸ್ಟ್ ಅಕ್ಕಿ ಹಾಕ್ಬಿಡೋಣ. ಈಗ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಅರಿಶಿನ, ಉಪ್ಪು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿದ.
ಏನು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ಯಾವ ಥರ ಆಗಿದೆ ನೋಡೋಣ. ಓಪನ್ ಮಾಡೋದೇ ಕಷ್ಟ. ಸೂಪರಾಗಿ ಆಗಿದೆ ಅಲ್ಲ ಪಲಾವು. ನಿನ್ನೆನೂ ಇದೇ ಮಾಡಿದ್ದೆ, ಇವತ್ತು ಇದೇ ಮಾಡಿದ್ದೀನಿ. ಕಲಿಬೇಕಲ್ಲ, ಜಾಸ್ತಿ ಐಟಮ್ ಬರಲ್ಲ ನನಗೆ ಮಾಡೋಕ್ಕೆ. ಮಾಡೋಣ, ಸಂಜೆ ಆದರೆ ನಾನ್ ವೆಜ್ ಮಾಡೋಣಂತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ. ಸೂಪರಾಗಿದೆ ಗುರು. ಕ್ಯಾರೆಟಲ್ಲಿ ಹಾಕ್ಬೇಕಿತ್ತು, ಹಾಕಲಿಲ್ಲ ನಾನು. ಸಿಕ್ಕಾಬಟ್ಟೆ ಗಲೀಜಿದೆ ಗುರು, ಕುತ್ಕೊಳಕ್ಕಿಲ್ಲ, ನಿಂತ್ಕೊಳಕ್ಕೆ ಹಂಗೆ ಇದು ಮಾಡಬೇಕು. ಧೂಳು ಬೇರೆ ಬರ್ತಾಯಿದೆ, ಹಾಗಾಗಿ ಒಳ್ಳೆ ಸಖತ್ತಾಗಿದೆ. ಟೇಸ್ಟ್ ಮಾಡಿ ನೋಡುವ ಹೆಂಗಿದೆ. ಸಖತ್ತಾಗಿದೆ. ಬನ್ನಿ ಫಸ್ಟ್ ಇಲ್ಲೇ ಊಟ ಮಾಡ್ಕೊಂಬಿಡೋಣ. ಅಲ್ಲಿಂದ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಯಾವ ಥರ ಇದೆ ರೋಡು ಅಂತ. ಹೋದ್ಸತಿ ಬರ್ಬೇಕಾದ್ರೆ ಫುಲ್ಲು ನೈಟಲ್ಲಿ ಬಂದಿರೋದು, ಹಾಗಾಗಿ ಸರಿಯಾಗಿ ಏನೂ ನೋಡಿಲ್ಲ ನೀವು. ಸುತ್ತಮುತ್ತ ಫುಲ್ಲು ಫಾರೆಸ್ಟೇ ಗುರು ನೋಡಿ. ಇನ್ನೊಂದೆಲ್ಲ ನೋಡಿದ್ರು ಫುಲ್ ಫಾರೆಸ್ಟೇ. ಈ ಥರ ರೋಡಲ್ಲಿ ಹೋಗ್ಬೇಕು. ಈಗೇನು ಅನ್ಸಲ್ಲ ನೋಡಿ, ಒಂದೇ ಒಂದು ಲೈಟ್ ಸಮೇತ ಇಲ್ಲ ಇಲ್ಲಿ. ಕತ್ಲೆ ಅಂದರೆ ಫುಲ್ ಕತ್ಲೆ. ಅವತ್ತು ಬಂದಾಗ ನಾನು, ಇವತ್ತೆಂಗೋ ಡೇ ಹೊತ್ತು ಹೋಗ್ತಾ ಇದ್ದೀವಿ. ಇನ್ನು ಬಿ ಆರ್ ಪಟ್ನೆ ಹತ್ರ ತನಕನೂ ಈ ಥರ ರೋಡ್ಗಳಲ್ಲೇ ಹೋಗೋದು. ಅಲ್ಲಲ್ಲೇ ಸಣ್ಣ ಪುಟ್ಟ ಹಳ್ಳಿ ಸಿಟಿಗಳು ಎಂಟ್ರಿ ಆಗ್ತಾ ಇರುತ್ತೆ. ಅಂದರೆ ಜಾಸ್ತಿ ಸಿಟಿಗಳು ಸಿಗಲ್ಲ, ಡೈರೆಕ್ಟು ಬಿಹಾರ್ಗೆ ಹೋಗ್ಬಿಡ್ತೀವಿ. ಇನ್ನೂ ಆಂಧ್ರದಲ್ಲೇ ಇದ್ದೀವಿ ಪ್ರೆಸೆಂಟು. ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ ಆಗಿದೆ. ಡೀಸೆಲ್ ನೋಡ್ತಾ ಇರ್ಬೋದು, ಅರ್ಧ ಟ್ಯಾಂಕ್ ಆಗಿದೆ. ಬನ್ನಿ ಸೀದಾ ಒಡಿಶಾ ಎಂಟ್ರಿಯಾಗಿ ಸಿಗ್ತೀನಿ. ಸಿಕ್ಕಾಪಟ್ಟೆ ಚಿಕ್ಕ ರೋಡು, ಸಿಕ್ಕಾಪಟ್ಟೆ ಹೊರಷ್ಟು ರೋಡು ಅಂದ್ಕೊಳ್ಳಿ. ನಾನು ಇನ್ನೊಂದು ರೋಡ್ ಮಿಸ್ ಮಾಡಿಬಿಟ್ಟಿದ್ದೀನಿ. ಛತ್ತೀಸ್ಗಢದೊಳಗಡೆ ಬರಬಾರ್ದಿತ್ತು, ಬರೀ ಆಂಧ್ರದಲ್ಲೇ ಹೋಗ್ಬೇಕಿತ್ತು. ಸುಮ್ಮನೆ ಹಿಂಗಾಸ್ ಬಂದು 400 ರೂಪಾಯಿ ಖರ್ಚು. ಮ್ಯಾಪು ಛತ್ತೀಸ್ಗಢದ ಮೇಲೆ ತೋರಿಸ್ತೈತೆ, ಏನು ಮಾಡೋಣ ಹೇಳಿ. ಫುಲ್ಲು ಫಾರೆಸ್ಟ್ ಸುತ್ತಮುತ್ತ. ಗಾಳಿಗಳೇ ಓಡಾಡಲ್ಲ ಇಲ್ಲಿ, ಎಲ್ಲೋ ಒಂದೊಂದು ಓಡಾಡಿದ್ರೆ ಅಪರೂಪ ನೋಡಿ. ಈ ಥರ ಒಂದು 22 ಕಿಲೋಮೀಟ್ರಲ್ಲಿ ಒಂದು ಸಿಟಿ ಸಿಗುತ್ತೆ. ಬನ್ನಿ ಆ ಸಿಟಿ ಸಿಕ್ಕಿದ ತಕ್ಷಣ ಸಿಗ್ತೀನಿ. ನೋಡಿ ನದಿ ಸಿಕ್ತು. ಈ ಥರ 4 ನದಿ ಸಿಕ್ಕೈತೆ. ಪ್ಲೇಸ್ ಸಖತ್ತಾಗೈತೆ. ಚೆನ್ನಾಗಿನ ಮಾಡ್ಬೋದಿತ್ತು, ಸುಮ್ಮನೆ ಏನಕ್ಕೆ ಅಂತ. ಜಾಗ ಗೊತ್ತಿಲ್ಲ, ಏನಿಲ್ಲ, ಹೆಂಗೆ ಏನು ಅಂತ ಸುಮ್ಮನೆ ನೀರಲ್ಲಿ ಇಳಿಯೋದು ಕಷ್ಟ. ಬನ್ನಿ ಇನ್ನೊಂದು 25 ಕಿಲೋಮೀಟ್ರ್ ಹೋದ್ಮೇಲೆ ಸಿಗ್ತೀನಿ. ವೆಲ್ಕಮ್ ಟು ಒಡಿಶಾ. ನೋಡ್ತಾ ಇರ್ಬೋದು ಯಾವ ಥರ ಪ್ಲೇಸ್ ಇದೆ ಅಂತ. ಸಕ್ಕತ್ತಾಗಿದೆ. ನದಿ ಪಕ್ಕದಲ್ಲೇ ಹೋಗ್ತಾ ಇರೋದು. ಗಿಡ ಮರಗಳಿರೋ ಸ್ವಲ್ಪ ಮರೆಯಾಗ್ಬಿಟ್ಟಿದ್ದಾವೆ ನೋಡಿ, ಕಾಣುತ್ತೆ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಗುರು, ಅದು ಸೂಪರ್ ಆಗಿದೆ. ಪೊಲೀಸ್ ಇದ್ದಂಗಿದಾರಪ್ಪ. ಸಮುದ್ರದ ಪಕ್ಕದಲ್ಲೇ ಹೋಗ್ತಾ ಇದೀವಿ ಗುರು. ಸ್ವಲ್ಪ ನಿಮಗೆ ಕಾಣ್ತಾ ಇರ್ಬೋದು. ಬೆಟ್ಟ ಗುಡ್ಡಗಳು. ಇದು ನದಿ ಸೀದಾ ಇದಕ್ಕೆ ಹೋಗುತ್ತೆ, ಜಗನ್ನಾಥ್ ಗುಡಿ ಅಲ್ಲಿಗೆ ಹೋಗಿ ಸೇರುತ್ತೆ.
ನೋಡಿ ಇಲ್ಲಿನ ಜನಗಳು ಯಾವ ಥರ ಇದ್ದಾರೆ ನೋಡಿ. ಫುಲ್ಲು ಫಾರೆಸ್ಟ್. ಈಗ ಬೆಟ್ಟ ಹತ್ತೋಗ್ಬೇಕು. ಆ ಬೆಟ್ಟ ಅವೆರಡು ಬೆಟ್ಟ ಕಾಣ್ತಿದೆಯಲ್ಲ, ಆ ಬೆಟ್ಟದೊಳಗೆ ಹೋಗ್ಬೇಕು. ಇನ್ನೂ 1000 ಕಿಲೋಮೀಟ್ರು ನಾವಿದೇ ಸಿಂಗಲ್ ರೋಡು ಫಾರೆಸ್ಟ್ ಒಳಗೆ ಹೋಗ್ಬೇಕು. ಡೀಸೆಲ್ ನೋಡ್ಕೊಳ್ಳಿ ಎಷ್ಟಾಗಿದೆ. ಆಲ್ರೆಡಿ ಅರ್ಧ ಟ್ಯಾಂಕಿಂದ ಒಂಚೂರು ಕೆಳಗೆ ಕಮ್ಮಿ ಆಗಿದೆ. ಟೈಮ್ ಬಂದು 4 ಗಂಟೆ 53 ನಿಮಿಷ. ವೆದರ್ ಮಾತ್ರ ತುಂಬ ಕೋಲ್ಡ್ ಆಗಿದೆ ಇಷ್ಟೊತ್ತಲ್ಲೇನೆ. ನೋಡಿ ಅಪ್ಪು ಹತ್ತಿಸ್ತಾ ಇದ್ದೀನಿ ಗಾಡಿ. ಎಷ್ಟು ಕತ್ಲೆ ಇದೆ ನೋಡಿ, ಏನೂ ಕಾಣ್ತಾ ಇಲ್ಲ. ಎಲ್ಲ ಬೆಟ್ಟ ಗುಡ್ಡ ಎಲ್ಲ ಅಗದು ಸೆಂಟ್ರಲ್ ರೋಡ್ ಮಾಡಿ ಬಿಸಾಕ್ತವ್ರೆ. ಫುಲ್ಲು ಅಪ್ಪತ್ತಿ ಡೌನ್ ಹಿಡಿತಾ ಇದ್ದೀವಿ ಈಗ. ಅಲ್ಲೇ ಒಂದು ಬೆಟ್ಟ ಹತ್ತಿಳ್ತಿದ್ದೀವಿ ಗುರು. ನೋಡಿ ಅಲ್ಲಿ ಮುಂದೆ ಒಂದು ಕಾಣ್ತಾ ಇದೆ, ಅದೊಂದು ಹತ್ತಬೇಕು. ಮೊನ್ನೆ ರೀಸೆಂಟಾಗಿ ಆಗಿ ನಾವು ಅವಾಗ ಆ ಕಡೆಯಿಂದ ಬರ್ಬೇಕಾದ್ರೆ ನೋಡ್ಬೋದು ನೀವು. ರಾಂಚಿಯಿಂದ ಬರ್ಬೇಕಾದ್ರೆ ಇದೇ ರೋಡಲ್ಲಿ ಬಂದಿದ್ದು. ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಇನ್ನು ರೋಡ್ ಆಗಿದೆ ಹೆಂಗೋ. ಚೆನ್ನಾಗಿ ಮಾಡಿದ್ದಾರೆ ಗುರು, ಸಿಂಗಲ್ ರೋಡ್ ಆದ್ರೂ. ಅವತ್ತು ಬಂದಾಗ ಗಾಡಿಗಳೇ ಓಡಾಡ್ತಿರ್ಲಿಲ್ಲ, ಈಗ ಪರವಾಗಿಲ್ಲ. ರೋಡ್ ಆದಮೇಲೆ ಸಣ್ಣ ಪುಟ್ಟ ಓಡಾಡ್ತಿದ್ದಾವೆ. ಈಗ ಅಡುಗೆ ಎಲ್ಲಿ ಮಾಡೋದು ಏನೋ ಅದೇ ತಲೆ ಕೆಟ್ಟೋಗ್ತೈತೆ. ಹೋಟ್ಲಲ್ಲಿ ತಿನ್ಕೊಂಬಿಡ್ತಿತ್ತು ಸುಮ್ಮನೆ. ಫಾರೆಸ್ಟಲ್ಲಿ ಇದೆಲ್ಲ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ನೀರು ಬೇರೆ ಫುಲ್ ಕಡಿಮೆ ಆಗಿಬಿಟ್ಟಿದೆ. ಒಂದು ಕ್ಯಾನು ಇನ್ನು ಒಂದು ಅರ್ಧ ಕ್ಯಾನು ಇಲ್ಲ, ಸ್ವಲ್ಪ ಇದೆ ಅಷ್ಟೇ. ಇನ್ನು 1 ಟೈಮು ಯೂಸ್ ಮಾಡ್ಬೋದು. ಬೆಳಗ್ಗೆಗೆ ಏನಾರು ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಆದರೆ ತಿನ್ನೋದು ಇಲ್ಲ ಅಂದ್ರೆ ಹಂಗೆ ಹೊಡಿಯೋದು. ಇವತ್ತು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನೈಟ್ ಹೊಡಿಬೇಕು. ಸಿಕ್ಕಾಬಟ್ಟೆ ಭಯ ಆಗುತ್ತೆ ಗುರು ಈ ರೋಡು ನೋಡಿ. ಗೋ ಅಂತ ಇದೆ ಹಂಗೆ. ಇಲ್ಲಿ ಯಾರು ಏನು ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ. ಯಾವನು ಕೇಳೋನು ಇಲ್ಲ ಈ ರೋಡಲ್ಲಿ, ಹಂಗೈತೆ. ಈ ಎಕ್ಸ್ಪೀರಿಯನ್ಸ್ ಮಾತ್ರ ಭಯಂಕರವಾಗಿದೆ ಬಿಡಿ. ಅದು ದೊಡ್ಡ ಫಾರೆಸ್ಟು, ಸಣ್ಣ ಪುಟ್ಟ ಫಾರೆಸ್ಟ್ ಅಲ್ಲ ಇದು, ಸರಿಯಾದ ಫಾರೆಸ್ಟ್ ಇದು. ಇಂಥ ಪ್ರಾಣಿಗಳು ಇಲ್ಲ ಅನ್ನಂಗಿಲ್ಲ ಇಲ್ಲಿ. ಪ್ರಾಣಿಗಳು ಬಿಡ್ರಿ, ಇಲ್ಲಿ ಒಡಿಶಾ ಅಲ್ವಾ, ಇಲ್ಲಿ ಜನಗಳು ಹೆಂಗಿದ್ದಾರೆ ಏನೋ ಗೊತ್ತಿಲ್ಲ. ಇದು 2ನೇ ಟ್ರಿಪ್ಪು ನಂದು. 2ನೇ ಟ್ರಿಪ್ ಆದರೆ ಏನೋ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಆ ಥರದ್ದು. ಆಗಲೂ ಬಾರ್ದಪ್ಪ. ಅದು ಇಂಥ ಜಾಗದಲ್ಲಿ ಆಗಿಬಿಟ್ರೆ ಭಾರಿ ಕಷ್ಟ ನೋಡಿ. ಏನೇನೂ ಇಲ್ಲ, ಒಂದು ಲೈಟು ಅವನಾರು ಇಲ್ಲಿ ಅಡ್ಡ ಹಾಕೊಂಡು ನಿಂತ್ಕೊಂಡ್ಬಿಟ್ಟ ಅಂದರೆ ಮುಗೀತು. ಭವಾನಿಪಟ್ಟಣ ಇನ್ನೊಂದು 15 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಭವಾನಿಪಟ್ಟಣ ಸಿಟಿ ಅದು, ಅಲ್ಲಿ ಹೋಗಿ ತಿನ್ಕೊಂಡು ಹೋಗೋಣಂತೆ. 15-20 ಕಿಲೋಮೀಟ್ರ್ ಆಗುತ್ತೆ. ನೆಟ್ವರ್ಕೇ ಇಲ್ಲ. ಈಗ ವಿಡಿಯೋ ಬೇರೆ ಅಪ್ಲೋಡ್ ಮಾಡೋಕೆ ಹಾಕಿದ್ದೀನಿ, ಫುಲ್ಲು ನೆಟ್ವರ್ಕೇ ಡೆಡ್ಡು. ಎಮರ್ಜೆನ್ಸಿ ಕಾಲ್ ಓನ್ಲಿ ಅಂತ ತೋರಿಸ್ತಾ ಇತ್ತು ಅಷ್ಟೇ. 1 ಪಾಯಿಂಟು ಇಲ್ಲ ಟವರು. ಬನ್ನಿ ಡೈರೆಕ್ಟ್ ಸಿಟಿಗೆ ಹೋಗಿ ಸಿಗ್ತೀನಿ.